ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು. ನಮ್ಮ ಧ್ಯಾನಕ್ಕಾಗಿ ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 5ರಿಂದ 11 ವಚನಗಳನ್ನು ಓದುತ್ತೇನೆ. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಸಹ ಇರಲಿ. ಆತನು ದೇವಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದು ಎಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶ್ಯನಾದನು. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಅವನಿಗೆ ದಯಪಾಲಿಸಿದ್ದಾನೆ. ಆದ್ದರಿಂದ ಸ್ವರ್ಗ, ಮರ್ತ್ಯ, ಪಾತಾಳಗಳಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿಗೆ ಅಡ್ಡ ಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನ ಸಲ್ಲಿಸುವರು. ಈ ಸಂದೇಶದ ಶಿರೋನಾಮ ಕ್ರಿಸ್ತನ ಬರಿದು ಮಾಡಿಕೊಳ್ಳುವಿಕೆ. ಬರಿದು ಮಾಡಿಕೊಳ್ಳುವಿಕೆ ಅಥವಾ ಖಾಲಿ ಮಾಡುವುದು, ಹೊರ ಚೆಲ್ಲುವುದು ಅಂದರೆ ಏನು? ಒಳಗಿರುವುದನ್ನೇ ಹೊರತು ಇಲ್ಲದ್ದನ್ನು ಬರಿದು ಮಾಡಲಿಕ್ಕೆ ಆಗುವುದಿಲ್ಲ. ಇದ್ದದ್ದನ್ನೇ ಹೊರತು ಬೇರೆ ಯಾವುದನ್ನು ಹೊರಗೆ ಚೆಲ್ಲಲಿಕ್ಕೆ ಆಗುವುದಿಲ್ಲ. ಅಂದರೆ ಕ್ರಿಸ್ತನಲ್ಲಿ ಸಂಪೂರ್ಣತೆ ಇತ್ತು, ಕ್ರಿಸ್ತನಲ್ಲಿ ಪರಿಪೂರ್ಣತೆ ಇತ್ತು, ಕ್ರಿಸ್ತನಲ್ಲಿ ಯಾವ ಕೊರತೆ, ಕಡಿಮೆ, ಕಳಂಕ, ಸುಕ್ಕು ಇರಲಿಲ್ಲ. ಇಂಥ ಸಂಪೂರ್ಣವಾದಂಥ ಪರಿಪೂರ್ಣವಾದಂಥ ವ್ಯಕ್ತಿಯು ತನ್ನನ್ನು ತಾನು ಇದ್ದದ್ದನ್ನು ಬರಿದು ಮಾಡಿಕೊಂಡರೇನು ಎಂಬ ಪ್ರಶ್ನೆ. ಮೊದಲನೇದಾಗಿ ಆತನು ಏನನ್ನು ಬರಿದು ಮಾಡಿಕೊಂಡ? ಬರಿದು ಮಾಡಿಕೊಂಡ ಸನ್ನಿವೇಶ ಯಾವುದು? ಬರಿದು ಮಾಡಿಕೊಂಡಂಥ ಒಂದು ಪರಿಸರ ಯಾವುದು? ಪೌಲನು ಫಿಲಿಪ್ಪಿಯವರಿಗೆ ಬರೆಯುವಂಥ ಪತ್ರಿಕೆಯಲ್ಲಿ 2ನೇ ಅಧ್ಯಾಯದಲ್ಲಿ ಇದನ್ನು ವಿವರಿಸ್ತಾನೆ. ಅಂದರೆ ನಾವು ಮೊದಲನೇದಾಗಿ ದೇವರ ಗುಣಲಕ್ಷಣಗಳು ಯಾವುವು, ದೇವರ ಸಂಕೇತಗಳೇನು, ದೇವರು ಯಾವುದರಿಂದ ಮಾಡಲ್ಪಟ್ಟಿದ್ದಾನೆ ಅಥವಾ ದೇವರ ಇರುವಿಕೆ ಏನು, ಆತನು ಯಾರಾಗಿದ್ದಾನೆ, ಹೇಗಿದ್ದಾನೆ, ಯಾಕೆ ಯಾರಾಗಿದ್ದಾನೆ ಆತನು, ಇವುಗಳನ್ನು ಸ್ವಲ್ಪ ನಾವು ಅರ್ಥಪಡಿಸಿಕೊಳ್ಳಬೇಕು. ಈ ದೈವ ಗುಣಲಕ್ಷಣಗಳನ್ನು ಆತನು ಬರಿದು ಮಾಡಿಕೊಳ್ಳಲಿಲ್ಲ. Jesus was not laying aside his divine attributes. 6ನೇ ವಚನ, ಆತನು ದೇವಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂಬುದಾಗಿ ಹೇಳಲಿಲ್ಲ. ಇದನ್ನಾನು ಬಿಡದೆ ಹಿಡ್ಕೊಳ್ತೇನೆ ಎಂಬುದಾಗಿ ಆತನು ಹೇಳಲಿಲ್ಲ. ಇಷ್ಟೆಲ್ಲ ಇದ್ದರೂ ಏನು ಬರಿದು ಮಾಡಿಕೊಂಡ? ಏನು ಬರಿದು ಮಾಡಿಕೊಂಡ ಅಂತಂದರೆ, ಇಂಥ ಗುಣಲಕ್ಷಣಗಳ, ಇಂಥ ದೈವತ್ವದ ಗಾಂಭೀರ್ಯ, ದೈವತ್ವದ ಘನತೆ,
ದೈವತ್ವದ ಉನ್ನತ ಸ್ಥಾನ, ಮಹಿಮೆ, ಈ ಅತಿಶಯವಾದಂಥ ಕೀರ್ತಿ, ದೇವರಿಗಿರ್ತಕ್ಕಂಥ ಕೀರ್ತಿ, ಖ್ಯಾತಿ, ಯಶಸ್ಸುಗಳನ್ನು ಪಕ್ಕಕ್ಕಿಟ್ಟ. ಇಂಥ ಪ್ರಭಾವ, ಮಾನ, ಮಹಿಮೆ, ಗಾಂಭೀರ್ಯವನ್ನು ಬದಿಗಿಟ್ಟ ಆತನು. ಇದು ಬಹಳ ಮುಖ್ಯ. ತನ್ನ ಗುಣಲಕ್ಷಣಗಳ ಶಕ್ತಿಯನ್ನು ಬರಿದು ಮಾಡಿಕೊಳ್ಳಲಿಲ್ಲ. He did not lay aside his divine attributes, but he laid aside the glory, the grandeur. He laid aside of his divine attributes. ತನ್ನ ಶಕ್ತಿ ಸಾಮರ್ಥ್ಯಗಳನ್ನಲ್ಲ. He did not lay aside his power. ತನ್ನ ಶಕ್ತಿ ಸಾಮರ್ಥ್ಯಗಳನ್ನಲ್ಲ, ಕೇವಲ ಶಕ್ತಿಯ ಘನ, ಶಕ್ತಿಯ ಖ್ಯಾತಿ, ಶಕ್ತಿಯ ಮಹಿಮೆ ಪಕ್ಕಕ್ಕಿಟ್ಟ, ಬದಿಗಿಟ್ಟ. ಇದಾದ ಮೇಲೆ, ಅಂದರೆ ಇಟ್ಟ ಮೇಲೆ, ಪಕ್ಕಕ್ಕಿಟ್ಟ ಮೇಲೆ ಅವುಗಳನ್ನು ತಕ್ಕೊಳ್ಳುವ ಅಧಿಕಾರ ಸಹ ಉಂಟಲ್ಲ. When he laid down the glory of his divine attributes, he also had the power to take up his divine glory and power. ಮೊದಲನೇದಾಗಿ ಆತನು ಬರಿದು ಮಾಡಿಕೊಂಡ. ಯಾವುದನ್ನು? ದೈವಿಕ ಶಕ್ತಿ ಅಲ್ಲ, ಶಕ್ತಿಯ ಪ್ರಭಾವವನ್ನು, ಮಹಿಮೆಯನ್ನು, ಗಾಂಭೀರ್ಯವನ್ನು ಪಕ್ಕಕ್ಕಿಟ್ಟ. ಎರಡನೇದಾಗಿ, ಪಕ್ಕಕ್ಕಿಟ್ಟ ಮೇಲೆ ಏನನ್ನು ಧರಿಸಿದ? ಇದ್ದದ್ದನ್ನು ಹೊರಗಿಟ್ಟ ಮೇಲೆ ಏನನ್ನು ಆತನು ತಕ್ಕೊಂಡ, ಧರಿಸಿದ. 7ನೇ ವಚನ, ಈ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನೆಂದು ಎಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶ್ಯನಾದನು. ಎರಡನೇದಾಗಿ ಏನನ್ನು ಧರಿಸಿದ? ದಾಸನ ರೂಪ, ಮನುಷ್ಯರಿಗೆ ಸದೃಶ್ಯನಾದನು. ದಾಸನ ರೂಪ ಅಂತಂದ್ರೆ ವಾಕ್ಯ ಬೋಧಿಸುವುದೇನೆಂದ್ರೆ, ಯೇಸು ಕ್ರಿಸ್ತನು ನರಾವತಾರಿಯಾಗಿ ಬಂದಾಗ ದೈವತ್ವಕ್ಕೆ ಆತನು ಮನುಷ್ಯತ್ವವನ್ನು ಸೇರಿಸಿದ. ದೈವತ್ವ ಕಡಿಮೆ ಆಗಲಿಲ್ಲ, ಮನುಷ್ಯತ್ವ ಸೇರಲ್ಪಟ್ಟಿತು, ಕೂಡಿಸಿದ. ಮನುಷ್ಯತ್ವವನ್ನು ದೈವತ್ವಕ್ಕೆ ಸೇರಿಸಿ ಕೂಡಿಸಿದ. ಈ ಜೋಡಣೆ, ಈ ಮನುಷ್ಯತ್ವದ ಜೋಡಣೆಯಿಂದ ದೈವತ್ವಕ್ಕೇನೂ ನಷ್ಟ ಆಗಲಿಲ್ಲ. He added humanity to divinity. By this, there was no loss for divinity. He only added humanity to divinity. ಇದರ ಫಲಿತಾಂಶವೇನು? ಇದರ ಫಲಿತಾಂಶ, ಕ್ರಿಸ್ತನು ನರಾವತಾರಿಯಾದಾಗ, ಮನುಷ್ಯರಿಗೆ ಸದೃಶ್ಯನಾದಾಗ, ದೈವತ್ವವು ಮನುಷ್ಯತ್ವವು ಒಂದಾಗಿ ಸೇರಲ್ಪಟ್ಟವು. In one and the same personality, divinity and humanity were added in the incarnation of Jesus. ಬೆತ್ಲೆಹೇಮಿನಲ್ಲಿ ದೈವತ್ವವು ಮನುಷ್ಯತ್ವವು ಕೂಡಿಸಲ್ಪಟ್ಟಿತು, ಜೋಡಿಸಲ್ಪಟ್ಟಿತು. ಬೆತ್ಲೆಹೇಮಿನಲ್ಲಿ ಇಂದು ಒಂದು ದೊಡ್ಡ ಆಲಯ ಕಟ್ಟಿದ್ದಾರೆ. ಅದಕ್ಕೆ ಹೆಸರು ದ ಚರ್ಚ್ ಆಫ್ ದ ನೆಟಿವಿಟಿ. ಅಂದರೆ ಕ್ರಿಸ್ತನು ಜನಿಸಲ್ಪಟ್ಟಂಥ ಸ್ಥಳದ ಮೇಲೆ ಒಂದು ಸಭೆಯನ್ನು ಕಟ್ಟಿದ್ದಾರೆ. ಆ ಸಭೆಯಿಂದ ನೀವು ಹೊರಗೆ ಬರುವಾಗ ಅಲ್ಲಿ ಒಂದು ಸಣ್ಣ ಒಂದು ಮಾತು ಬರೆಯಲ್ಪಟ್ಟಿದೆ. ಅದೇನೆಂದರೆ, ಇಲ್ಲಿ ದೇವರ ವಾಕ್ಯವು ನರಾವತಾರಿಯಾದನು.
there is a small plaque outside the church of Nativity in Bethlehem which says, "Here the Word became flesh." ದೈವತ್ವ ಮನುಷ್ಯತ್ವದ ಜೋಡಣೆ ಬೆತ್ಲೆಹೇಮಿನಲ್ಲಿ ಕೂಡಿಸಲ್ಪಟ್ಟವು. ಯೇಸು ಕ್ರಿಸ್ತನು ತನ್ನನ್ನು ತಾನು ಬರಿದು ಮಾಡಿಕೊಂಡ, ಮೊದಲನೇದಾಗಿ. ಎರಡನೇದಾಗಿ, ಬರಿದು ಮಾಡಿಕೊಂಡ ಮೇಲೆ ಏನು ತಕ್ಕೊಂಡ? ದಾಸನ ರೂಪವನ್ನು ಆತನು ತಕ್ಕೊಂಡ. ಮೂರನೇದಾಗಿ, ಈ ಬರಿದು ಮಾಡಿಕೊಳ್ಳಲ್ಪಟ್ಟಂಥ ಘಟನೆಯ ಸೂಚನೆ ಏನು? ಏನು ಸೂಚಿಸ್ತದೆ? ಮೊಟ್ಟ ಮೊದಲನೇದಾಗಿ, ಈತನು ಬರಿದು ಮಾಡಿಕೊಂಡದ್ದು ಬಲಾತ್ಕಾರದಿಂದಲ್ಲ, ಸ್ವೇಚ್ಛೆಯಿಂದ, ಸ್ವಪ್ರೇರಣೆಯಿಂದ, ತನ್ನ ಎಲ್ಲ ಶಕ್ತಿಯನ್ನು ಮಿತಗೊಳಿಸಿ ತಡೆಗಟ್ಟಿದ. ಅಂದರೆ ತನ್ನೆಲ್ಲ ಶಕ್ತಿಯನ್ನು ಆತನು ಉಪಯೋಗಿಸಲಿಲ್ಲ. He restrained all his capabilities and powers. ಅನೇಕ ಸಾರಿ ಆತನು ತನ್ನ ಶಕ್ತಿಯನ್ನು ಉಪಯೋಗಿಸಿ ತನ್ನ ಒಡಕು ತೊಡಕು ಅಡಚಣೆಗಳಿಂದ ತನ್ನನ್ನು ತಾನೇ ಬಿಡಿಸಿಕೊಳ್ಳಬಹುದಾಗಿತ್ತು, ಆದರೆ ತಡೆಗಟ್ಟಿದ. ಹೀಗಾದ್ದರಿಂದ ಆತನಿಗೆ ವಿಧ ವಿಧವಾದ ಕಷ್ಟ ಬಂತು. ಅನೇಕ ಸಾರಿ ಒಬ್ಬಂಟಿಗನಾಗಿರಬೇಕಾಯಿತು, ಅನೇಕ ಸಾರಿ ಹೀಯಾಳಿಸಲ್ಪಡಬೇಕಾಯಿತು, ಹಗೆಗೆ ಗುರಿಯಾಗಬೇಕಾಗಿತ್ತು. ನಿಂದೆ ಮಾಡಿದರು, ದೂಷಣೆ ಮಾಡಿದರು, ಅಪಮಾನ ಮಾಡಿದರು, ಕಡೆಗೆ ಮರಣ. ತನ್ನನ್ನು ತಾನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ತಾಳಿದ್ದರಿಂದ ಕಟ್ಟ ಕಡೆಗೆ ಆತನಿಗೆ ಮರಣ ಉಂಟಾಯಿತು. ಇದು ದೈಹಿಕವಾದಂಥ ಒಂದು ನೋವು ಮಾತ್ರ ಅಲ್ಲ, ದೈಹಿಕವಾದಂಥ ಸಂಕಷ್ಟಗಳು ಮಾತ್ರ ಅಲ್ಲ, ಇದರೊಟ್ಟಿಗೆ ಆತ್ಮಿಕ ರೀತಿಯಲ್ಲಿ ಯೇಸು ಕ್ರಿಸ್ತನಿಗೆ ವೇದನೆ ಆಯಿತು, ನೋವಾಯಿತು, ಯಾತನೆಗಳು ಆದವು. ಇವುಗಳಿಂದ ಆತನು ಮನ ಮುರಿಯಲ್ಪಟ್ಟ, ದುರ್ಬಲದ ಯಾತನೆಯಿಂದ ಒಣಗಿ ಬಿರುಕು ಬಿಟ್ಟು ಒಡೆದು ಹೋಗುವಂಥ ಪರಿಸ್ಥಿತಿ ಆತನಿಗೆ ಬಂದಿತು. ಕಾರಣ ದಾಸನ ರೂಪ. 7ನೇ ವಚನದಲ್ಲಿ ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. 8ನೇ ವಚನ, ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು, ಅಂದರೆ ಮರಣವನ್ನು ಹೊಂದುವಷ್ಟು ವಿಧೇಯನಾದನು. ಗೆತ್ಸೆಮನೆ ತೋಟದಲ್ಲಿ, ತಂದೆಯೇ ನನ್ನ ಚಿತ್ತವಿದ್ದರೆ ಈ ಪಾತ್ರೆಯನ್ನು ನನ್ನಿಂದ ತೆಗೆ, ಒಡೆಯಲ್ಪಟ್ಟ, ಮುರಿಯಲ್ಪಟ್ಟ, ಬಿರುಕು ಆದಂಥ ಜೀವನ. ತನ್ನ ಶಕ್ತಿಯನ್ನು ಆತನು ಉಪಯೋಗ ಮಾಡಲಿಲ್ಲ. ಪರಾತ್ಪರನಾದ ದೇವರು ಆತನನ್ನು ಆ ಕ್ಷಣದಲ್ಲಿ ರಕ್ಷಿಸಬಹುದಾಗಿತ್ತು, ಆದರೆ ಎಲ್ಲ ಶಕ್ತಿಯನ್ನು ಬದಿಗಿಟ್ಟ, ತಡೆ ಮಾಡಿದ, ಮನದಲ್ಲಿ ಮುರಿಯಲ್ಪಟ್ಟ. ಇದಾದ ಮೇಲೆ ಏನಾಯಿತು? ಇದರ ಉದ್ದೇಶ ಏನು? ಇದು ಸೂಚಿಸುವುದು ದೈಹಿಕವಾದ ಶ್ರಮ, ಆತ್ಮಿಕ ರೀತಿಯಾದ ನೋವು. ಉದ್ದೇಶ ಬರಿದು ಮಾಡಿಕೊಂಡ, ದಾಸನ ರೂಪವನ್ನು ಧರಿಸಿಕೊಂಡ ಮತ್ತು ಬರಿದು ಮಾಡಿಕೊಂಡ ಒಂದು ಸೂಚನೆಯನ್ನು ದೇಹದಲ್ಲಿ, ಆತ್ಮದಲ್ಲಿ ಕಂಡೆವು. ಉದ್ದೇಶ ಏನು? ವಾಟ್ ಡಸ್ ದ ಪ್ಯಾಷನ್ ಅಂಡ್ ದ ಸಫರಿಂಗ್ ಆಫ್ ಜೀಸಸ್ ಮೀನ್? ಈತನ ಶ್ರಮೆ, ಈತನ ಉದ್ವೇಗದ ಅರ್ಥವೇನು? ಕಾರಣ ಯಾಕೆ? ಮೊದಲನೇದಾಗಿ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಲು. His passion was to disclose his love. ಈ ಪ್ರೀತಿ ಯಾರಿಗೆ? ಪರಿಶುದ್ಧರಾದಂಥ, ಯೋಗ್ಯರಾದಂಥ ಮಾನವರಿಗೋ? ಖಂಡಿತ ಇಲ್ಲ. ಈ ಪ್ರೀತಿ ಬಡವರಾದ, ದರಿದ್ರರಾದ, ಕೊರತೆಯುಳ್ಳವರಾದ, ಪಾಪ ಕೂಪದಲ್ಲಿ ಬಿದ್ದು ನರಳಾಡುತ್ತಿರುವಂಥ ನಿಮ್ಮ ನನ್ನ ಜೀವನಕ್ಕೆ
ಇಂಥ ಉತ್ಕೃಷ್ಟವಾದ ಪ್ರೀತಿಯನ್ನು ತೋರಿಸಲು ನಮಗೋಸ್ಕರ ನಾವು ಅಧರ್ಮಿಗಳು, ನಾವು ಪಾಪಿಗಳು, ನಮ್ಮನ್ನು ಯಾರು ಪ್ರೀತಿ ಮಾಡ್ತಾರೆ? ಅನೇಕ ಸಾರಿ ನಿಮ್ಮ ಜೀವನದಲ್ಲಿ ನೀವು ಅಂದಿರುವಿರೋ, ನಾನು ಎಂಥ ದುರವಸ್ಥೆಯಲ್ಲಿ ಬಿದ್ದ ಮನುಷ್ಯನು, ನನ್ನನ್ನು ಯಾರು ಪ್ರೀತಿ ಮಾಡ್ತಾರೆ, ನನ್ನನ್ನು ಯಾರು ಅಂಗೀಕರಿಸ್ತಾರೆ ಎಂಬುದಾಗಿ ಎಂದಾದರೂ ನೀವು ಅಂದಿದ್ದೀರೋ? ಅಂದಿರಬಹುದು. ಯಾಕಂದರೆ ನಾವು ಜೀವಿಸುವಂಥ ಪ್ರಪಂಚ ಇಂಥ ಪ್ರಪಂಚ, ದೇವರಿಗೆ ವಿರುದ್ಧವಾಗಿ ಸತತ ಅಂತಹ ಕೆಲಸ ಕಾರ್ಯಗಳಲ್ಲಿ ನಿರತವಾಗಿರ್ತಕ್ಕಂಥ ಪ್ರಪಂಚ. ನಾವು ತಿರಸ್ಕರಿಸಲ್ಪಟ್ಟವರು, ನಾವು ಸೌಭಾಗ್ಯವಂತರಲ್ಲ ಈ ಪ್ರಪಂಚದಲ್ಲಿ. ಇಂಥವರನ್ನು ಪ್ರೀತಿ ಮಾಡುವವರು ಯಾರು? ಒಂದು ವೇಳೆ ಸಜ್ಜನರನ್ನು, ನೀತಿವಂತರನ್ನು ಯಾರಾದರೂ ಪ್ರೀತಿ ಮಾಡಿದರೂ ಮಾಡಬಹುದು. ಆದರೆ ಪಾಪಿಗಳನ್ನು, ದುಷ್ಕರ್ಮಿಗಳನ್ನು, ಅಧರ್ಮ ಮಾಡುವವರನ್ನು, ನಿಮ್ಮನ್ನು ನನ್ನನ್ನು ಪ್ರೀತಿಸುವವರು ಯಾರು? ಯೇಸು ಕ್ರಿಸ್ತನ ಬರಿದು ಮಾಡಿಕೊಳ್ಳುವಿಕೆ, ದಾಸನ ರೂಪವನ್ನು ತೆಗೆದುಕೊಳ್ಳುವಿಕೆ, ಇದರ ಸೂಚನೆ ದೇಹದಲ್ಲಿ, ಆತ್ಮದಲ್ಲಿ ದುಃಖ. ಇದರ ಅಭಿಪ್ರಾಯ, ಉದ್ದೇಶ ನಿಮ್ಮನ್ನು ನನ್ನನ್ನು ಪ್ರೀತಿ ಮಾಡಲಿಕ್ಕೆ. ಎಂತಹ ಪ್ರೀತಿ! ಎಂತಹ ಮಹಾಪದವಿಯಿಂದ ಯೇಸು ಕ್ರಿಸ್ತನು ಕೆಳಗಿಳಿದ. ದೇವರ ಸ್ವರೂಪನಾಗಿದ್ದರು, ಅದನ್ನು ಬಿಡಲೊಲ್ಲೆನೆಂಬುದಾಗಿ ಅಲ್ಲೇ ಇರಲಿಲ್ಲ. ತಗ್ಗಿಸಿಕೊಂಡು ಇಳಿದು ಬಂದು ಬರಿದು ಮಾಡಿಕೊಂಡ. ಪದವಿಯಿಂದ ಕೆಳಗಿಳಿದ, ಮಹಿಮೆಯಿಂದ ಕೆಳಗಿಳಿದ, ತನ್ನೆಲ್ಲ ಶಕ್ತಿಗಳಿಂದ ಕೆಳಗಿಳಿದ. ಕಾರಣ ಪ್ರೀತಿ. ಅದಕ್ಕೆ ಯೋಹಾನನು ಬರಿತಾನೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು. ಎಷ್ಟು? ಅದಕ್ಕೆ ಮಿತಿಯಿಲ್ಲ ದೇವರ ಪ್ರೀತಿಗೆ. ಕಾರಣ ಎಲ್ಲರೂ ಆತನನ್ನು ನಂಬಬೇಕು, ಯಾರೂ ನಾಶವಾಗಬಾರದು. ಇಂದು ನಿಮ್ಮ ಜೀವನದಲ್ಲಿ ಕೊರತೆ ಇದ್ದರೆ, ಅಧರ್ಮ, ಪಾಪ, ತೊಂದರೆ, ಇಕ್ಕಟ್ಟು, ನಷ್ಟ, ರೋಗ ಏನೋ ನಿಮ್ಮನ್ನು ಕಾಡಿಸುತ್ತಿದ್ದರೆ, ನಾಶವಾಗಬಾರದೆಂಬುದು ದೇವರ ಪ್ರೀತಿ. ಯೇಸು ಕ್ರಿಸ್ತನನ್ನು ಆತನು ಕಳುಹಿಸಿಕೊಟ್ಟ. ನಮ್ಮನ್ನು ಬಡತನದಿಂದ ಬಿಡಿಸಲು ತಾನು ಬಂದ. ನಮ್ಮ ದುಸ್ಥಿತಿಯಿಂದ ನಮ್ಮನ್ನು ಎಬ್ಬಿಸಲು ಆತನು ಕೆಳಗಿಳಿದ. ನಮ್ಮ ಪಾಪಗಳಿಂದ ನಮ್ಮನ್ನು ರಕ್ಷಿಸಲು ತನ್ನ ಪ್ರಾಣವನ್ನು ಆತನು ಕೊಟ್ಟ. ಇದೇ ಒಳ್ಳೆಯ ವಾರ್ತೆ ಎಂಬುದು. ಇದಕ್ಕೆ ಹೇಳ್ತಾರೆ ಸುವಾರ್ತೆ. ಸುವಾರ್ತೆ, ಒಳ್ಳೆಯ ವಾರ್ತೆ, ಒಳ್ಳೆಯ ಸಂದೇಶ, ಶುಭ ವಾರ್ತೆ, ಶುಭ ಸಂದೇಶ. ನಿಮಗೆ ಅಗತ್ಯ ಏನಿದೆ? ನಿಮ್ಮ ಕೊರತೆ ಏನು ಹೊತ್ತು? ನಿಮ್ಮ ಚಿಂತೆ ಏನು? ನಿಮ್ಮ ಭಾರವೇನು? ಏನಾದರೂ ನಿಮ್ಮನ್ನು ಕಾಡುತ್ತಿದೆಯೋ? ಈ ದೇವರು, ಈಗ ನಾವು ಇರತಕ್ಕಂಥ ಯೇಸು ಕ್ರಿಸ್ತನಾದ ದೇವರು ತನ್ನನ್ನು ತಾನು ಬರಿದು ಮಾಡಿಕೊಂಡ. ನರಾವತಾರ ಎತ್ತಿದ, ಅಗತ್ಯತೆ ಇರಲಿಲ್ಲ. ಪ್ರೀತಿಯ ಪ್ರತಿಯಾಗಿ ಬರಿದು ಮಾಡಿಕೊಂಡು ನರಾವತಾರ ಎತ್ತಿ ದಾಸನ, ಅಂದರೆ ಕೇವಲ ಕೆಳಗಿನ ಮಟ್ಟದ ಒಂದು ರೂಪ, ದಾಸತ್ವದ ರೂಪವನ್ನು ಅಂಗೀಕಾರ ಮಾಡಿದ. ಪ್ರೀತಿಯನ್ನು ಪ್ರಕಟ ಮಾಡಲು ಕಷ್ಟಪಟ್ಟ, ದೇಹಾತ್ಮಗಳಲ್ಲಿ ಕಷ್ಟಪಟ್ಟ, ನೊಂದ. ಇದರ ಉದ್ದೇಶ ಏನಂತಂದರೆ, ನಿಮ್ಮನ್ನು ನನ್ನನ್ನು ಕ್ಷಮಿಸಲು, ರಕ್ಷಿಸಲು, ಸಮಾಧಾನ ಕೊಡಲು. ದೈಹಿಕ ಶ್ರಮೆ ಅಂದರೆ ಶಿಲುಬೆ ಮಾತ್ರ ಅಲ್ಲ, ಆತ್ಮೀಕ ರೀತಿಯಲ್ಲಿ ತನ್ನ ಭಾವಗಳಲ್ಲಿ, ತನ್ನ ಮನಸ್ಸಿನಲ್ಲಿ, ಜ್ಞಾನ ಬುದ್ಧಿಯಲ್ಲಿ ತನ್ನ ಅಮೂಲ್ಯ ಪ್ರಾಣವನ್ನು ಕೊಟ್ಟಿದ್ದಾನೆ. ಈ ರಕ್ಷಕನು ನಿಮಗೆ ಬೇಕೇ? ನಿಮಗಿಂದು ಬಿಡುಗಡೆ ಬೇಕೇ? ಬಿಡುಗಡೆ ಮಾಡಲಿಕ್ಕೆ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಿದ್ದಾನೆ.
ಇದಕ್ಕೆ ಕ್ರಯ ಏನು? ನಾವು ಏನು ಕ್ರಯ ಕೊಡಬೇಕಾಗಿಲ್ಲ, ನಾವು ಎಲ್ಲಿಯೂ ಹೋಗಬೇಕಾಗಿಲ್ಲ, ಯಾವ ವ್ರತವನ್ನು ಮಾಡಲಿಕ್ಕೆ ಅಗತ್ಯತೆ ಇಲ್ಲ. ನಮ್ಮ ದೇಹವನ್ನಾಗಲಿ, ನಮ್ಮ ಮನಸ್ಸನ್ನಾಗಲಿ, ನಮ್ಮ ಭಾವಗಳನ್ನಾಗಲಿ ನಾವು ಶಿಕ್ಷೆಗೆ ಒಳಪಡಿಸುವುದು ಅನಿವಾರ್ಯ. ನಾನೇನು ಮಾಡಬೇಕು? ಹೇಗೆ ಈ ರಕ್ಷಕನಿಂದ ಬಿಡುಗಡೆಯನ್ನು ಹೊಂದಲಿ ಎಂಬ ಪ್ರಶ್ನೆ ಇರಬಹುದು. ನಾವೇನು ಮಾಡಬೇಕಾಗಿಲ್ಲ, ಮಾಡುವುದೆಲ್ಲವೂ ಆತನೇ ಮಾಡಿದ್ದಾನೆ. ಕೇವಲ ನಂಬಿಕೆಯಿಂದ ಆತನು ಮಾಡಿದ್ದನ್ನು ಸ್ವೀಕಾರ ಮಾಡಿಕೊಳ್ಳುವುದು. ನಮ್ಮ ಕೈಗಳನ್ನು ಚಾಚಿ, ಸ್ವಾಮಿ, ನಾವು ಅಂಗಲಾಚಿ ಬೇಡಿದರೆ ತನ್ನ ಪ್ರೀತಿಯನ್ನು ಶಿಲುಬೆ ಮೇಲೆ ಚೆಲ್ಲಿದಂಥ ಈ ನರಾವತಾರಿಯಾದ ಯೇಸು ಕ್ರಿಸ್ತನು ನಿಮ್ಮ ಹೃದಯದಲ್ಲಿ, ನಿಮ್ಮ ಜೀವನದಲ್ಲಿ, ನಿಮ್ಮ ಮನದಲ್ಲಿ, ನಿಮ್ಮ ಮನೆಯಲ್ಲಿ ಬಂದು ನಿಮಗೆ ಪರಿವರ್ತನೆ, ರೂಪಾಂತರ, ಬದಲಾವಣೆಯನ್ನು ಕೊಡುತ್ತಾನೆ. ಈ ಕ್ರಿಸ್ತನ ಬಳಿಗೆ ಬನ್ನಿ. ಬರಿದು ಮಾಡಿಕೊಂಡಂಥ ಕ್ರಿಸ್ತನು ತನ್ನ ಎಲ್ಲ ದೈವ ಶಕ್ತಿಗಳನ್ನು ಬದಿಗಿಟ್ಟು ಒಂದು ಕಡೆ ಇಟ್ಟು ತನ್ನನ್ನು ದಾಸನ ರೂಪ ತಾಳಿದಂಥ ಈ ಕ್ರಿಸ್ತನು, ನಮಗೋಸ್ಕರ ಪರಿಶ್ರಮ ಪಟ್ಟಂಥ ಕ್ರಿಸ್ತನು, ನಮ್ಮನ್ನು ಪ್ರೀತಿ ಮಾಡುವ ಕ್ರಿಸ್ತನು ನಿಮ್ಮನ್ನು ಆಹ್ವಾನಿಸುತ್ತಿದ್ದಾನೆ. ಪ್ರಾರ್ಥನೆ ಮಾಡೋಣ. ಪ್ರೀತಿಯ ವ್ಯಕ್ತಿತ್ವವುಳ್ಳಂಥ ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ, ದೇವರಿಗೆ ಸರಿಸಮಾನವಾದ ಒಂದು ಸ್ಥಾನಮಾನ ಮಹಿಮೆ ಇದ್ದಾಗ್ಯೂ ಇದನ್ನು ಬಿಡಲೊಲ್ಲೆನೆಂಬುದಾಗಿ ನೀನು ಅಲ್ಲೇ ಇರದೆ ನಿನ್ನನ್ನು ತಗ್ಗಿಸಿಕೊಂಡು ಕೆಳಗಿಳಿದು ದಾಸನ ರೂಪವನ್ನು ತಾಳಿ ಮನುಷ್ಯರಾದ ನಮಗೆ ಸದೃಶ್ಯನಾದಿ. ಇದಕ್ಕೆ ಪ್ರತಿಯಾಗಿ ನಾವು ಏನು ಕೊಡೋಣ? ನಮ್ಮಲ್ಲಿ ಏನಿಲ್ಲ. ನಾವು ಬರ್ತೇವೆ ಸ್ವಾಮಿ, ನಾವು ಅಧರ್ಮಿಗಳು, ಪಾಪಿಗಳು, ದಾರಿ ತಪ್ಪಿದವರು, ಕುರುಡರು, ಕಣ್ಣು ಕಾಣದವರು, ದೆಸೆಗೆಟ್ಟವರಾಗಿದ್ದೇವೆ. ನಮ್ಮನ್ನು ಕ್ಷಮಿಸು, ನಮಗೆ ಬದಲಾವಣೆಯನ್ನು ಮಾಡು. ನಮ್ಮ ಜೀವನದಲ್ಲಿ ಒಂದು ಸ್ಫೂರ್ತಿಯನ್ನು, ನಮ್ಮ ಜೀವನದಲ್ಲಿ ಒಂದು ದೃಷ್ಟಿ, ಒಂದು ನೋಟ, ಒಂದು ಧ್ಯೇಯವನ್ನು ಕೊಟ್ಟು ನಿನ್ನ ಬಳಿಗೆ ನಮ್ಮನ್ನು ಸೇರಿಸಿಕೊ. ನಿನ್ನ ಪ್ರೀತಿಗಾಗಿ ನಾವೇನು ಕೊಡಲಿಕ್ಕಾಗುವುದಿಲ್ಲ. ನಮಗೋಸ್ಕರ ಮರಣ ಹೊಂದಿದಿ, ಯೋಗ್ಯರೆಂದಲ್ಲ ಅಯೋಗ್ಯರೆಂದಾಗಿಯೇ, ಪವಿತ್ರರೆಂದಲ್ಲ ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣ ಕೊಟ್ಟನು. ನಾನು ಬರ್ತೇನೆ, ನಾವು ಬರ್ತೇವೆ, ನಮ್ಮನ್ನು ಅಂಗೀಕರಿಸು. ಕೃಪೆ ಕರುಣೆ ತೋರಿಸು ದೇವ. ಯೇಸು ಕ್ರಿಸ್ತನಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್.